ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮಂಥವ್ರು ಮೆರಿಬೇಕು ಅಂದರೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಇಂಥವರು ರಕ್ತ ಸುರಿಸ್ಬೇಕು, ಬೆವರು ಹರಿಸ್ಬೇಕು. ಅದೇ ಸಿಸ್ಟಮ್. ಬಟ್ ಅದು ಅವಳಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೆ ಸೊಸೆ ಅನ್ನೋದೇ ಅವಳು ಮರೆತು ಬಿಟ್ಟಿದ್ದಾಳೆ. ನಮ್ಮ ಮನೆ ಸೊಸೆ ಹೇಗಿರಬೇಕು ಅಂತಲೇ ಅವಳಿಗೆ ಗೊತ್ತಿಲ್ಲ. ಮಾಮ್, ಅಣ್ಣ ಅಂತೂ ಇದಕ್ಕೆಲ್ಲ ತಲೆ ಹಾಕಲ್ಲ. ಅಟ್ಲೀಸ್ಟ್ ನೀನಾದರೂ ಅವ್ರಿಗೆ ಬುದ್ಧಿ ಹೇಳಬಾರ್ದಾ? ಅವ್ರನ್ನ ಹೀಗೆ ಬಿಟ್ರೆ ಸಿಂಪತಿ ಹೆಸರಲ್ಲಿ ಈ ಮನೆನ ಧರ್ಮಛತ್ರ ಮಾಡ್ಕೊಂಡ್ಬಿಡ್ತಾರಷ್ಟೆ. ಹಾಗೆ ಆಗಬಾರ್ದು ಅಂದರೆ ನೀನು ಸ್ಟ್ರಾಂಗ್ ಆಗಬೇಕು ಮಾಮ್. ನೀನು ಓಲ್ಡ್ ಫಾರ್ಮಿಗೆ ಬರಬೇಕು. ನೀನು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈಗ ಅದು ಮೊದಲಷ್ಟು ಈಸಿ ಅಲ್ಲ. ಯಾಕೆಂದರೆ ಗೌತಮ್ ಈಗ ಭೂಮಿಕಾಗೆ ಹತ್ತಿರ ಆಗಿದ್ದಾನೆ. ನಾನೇನಾದರೂ ಈಗ ಭೂಮಿಕಾನ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅವಳ ವಿಷಯ ಗೌತಮ್ ಕಿವಿಗೆ ಹಾಕ್ತಾನೆ. ಆಗ ಗೌತಮ್ ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ, ಅವನಿಗೆ ನಮ್ಮ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಅದಕ್ಕೆ ಎಲ್ಲ ನೋಡಿದ್ರು ಏನು ನೋಡದೇ ಇರೋ ಹಾಗೆ ಸೈಲೆಂಟಾಗಿದ್ದೀನಿ. ಅವಳು ಏನು ಮಾಡ್ತಾಳೋ ಮಾಡಲಿ, ಏನು ಆಡ್ತಾಳೋ ಆಡಲಿ. ಸದ್ಯಕ್ಕೆ ಅವಳು ನಮ್ಮ ಪ್ಲೇಗ್ರೌಂಡಲ್ಲಿ ಆಡ್ತಾ ಇರೋದು. ನಾವು ಚೇರ್ ಹಾಕ್ಕೊಂಡು ಸೈಡ್ ವಿಂಗಲ್ಲಿ ನೋಡೋಣ. ಎಷ್ಟು ಆಡ್ತಾಳೋ ಆಡಲಿ. ಪೇಷನ್ಸಿಂದ ಕಾಯೋಣ. ಒನ್ ಫೈನ್ ಡೇ ಫಾರ್ ಶ್ಯೂರ್ ನಮ್ಮ ಟೈಮ್ ಬರುತ್ತೆ. ಆವಾಗ ನಾವು ಏನು ಅಂತ ತೋರಿಸೋಣ, ಜೋರಾಗೆ ತೋರಿಸೋಣ. ಫ್ರೆಶ್ ಅಂತ ಹೇಳಿ ಕೊಡ್ತಾರೆ, ಎಲ್ಲ ಬಲ್ತೋಗ್ಬಿಟ್ಟು. ಹಾಯ್ ಮಹಿ. ಹಾಯ್ ಹಾಯ್ ಕಂದ. ಪುಟಿ, ಬಿಸಿ ಬಿಸಿ ಕಾಫಿ ಮಾಡಿಕೊಡ್ಲಾ ಇಲ್ಲ ಫ್ರೆಶ್ ಜ್ಯೂಸ್ ಕೊಡ್ಲಾ? ಇಲ್ಲ ಅತ್ತೆ, ಬೇಡ. ಸರಿ, ಹಾಗಿದ್ರೆ ಫ್ರೆಶ್ ಆಗಿ ಬಂದ್ಬಿಡು. ಏನಮ್ಮ? ಅತ್ತೆ, ಅದು ನನ್ನೊಂದು ಬಿಸ್ನೆಸ್ ಮೀಟಿಂಗ್ಗೋಸ್ಕರ ಚೆನ್ನೈಗೆ ಹೋಗ್ಬೇಕಿದೆ. ಬರೋದು ಒಂದು 2 days ಆಗುತ್ತೆ. ಏನಮ್ಮ ಹೇಳ್ತಾ ಇದೆಯಾ? ಈ ಟೈಮಲ್ಲಿ ಟ್ರಾವೆಲ್ಲೇ ಮಾಡಬಾರ್ದು. ಅಂಥದ್ರಲ್ಲಿ ಅಷ್ಟು ದೂರ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ಹೌದು ಮಹಿ, ಈಗ ನೀನು ಎಷ್ಟು ಕೇರ್ ಮಾಡ್ತೀಯೋ ಅಷ್ಟು ಒಳ್ಳೇದು. ನನ್ನ ಮಾತು ಕೇಳು, ಎಂಥ ಇಂಪಾರ್ಟೆಂಟ್ ಕೆಲಸ ಇದ್ರೂ ಹೋಗೋದು ಬೇಡ. ಯಾಕಂದರೆ ಇವಾಗ ನಿನ್ನ ಹೆಲ್ತ್ ಇಂಪಾರ್ಟೆಂಟು. ಈಗ ಎಲ್ಲ ಕೆಲಸನೂ ಆನ್ಲೈನಲ್ಲಿ ಮಾಡ್ಬೋದಲ್ವಾ? ಇದನ್ನು ಆನ್ಲೈನಲ್ಲಿ ಆಗುತ್ತಂತ ಕೇಳಿ ನೋಡು. ಆದರೆ ಟ್ರಾವೆಲ್ ಮಾತ್ರ ಬೇಡ. ಇಲ್ಲ ಜೀವ, ಇದು ಹಾಗಾಗಲ್ಲ. ಹಾಗೆ ಮಾಡೋ ಹಾಗಿದ್ರೆ ನಾನೇ ಮಾಡಿರ್ತಿದ್ದೆ. ಯಾವುದೋ ಒಂದು ಇಂಪಾರ್ಟೆಂಟ್ ಅಸೈನ್ಮೆಂಟ್ ಬಂದಿದೆ, ನಾನೇ ಹೋಗಿ ಕ್ಲೈಂಟ್ಸ್ಗೆ ನನ್ನ ಡಿಸೈನ್ಸ್ ತೋರಿಸಿ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅವರಿಂದ ಫೀಡ್ಬ್ಯಾಕ್ ತೊಗೋಬೇಕು. ಈ ಥರದ್ದು ಏನೇನೋ ಇರುತ್ತೆ. ಆನ್ಲೈನಲ್ಲಿ ಹೋಗೋ ಕೆಲಸ ಅಲ್ಲ ಇದು. ತುಂಬ ಇಂಪಾರ್ಟೆಂಟ್ ಮೀಟಿಂಗ್, ನಾನು ಹೋಗಲೇಬೇಕು. ಪ್ಲೀಸ್ ಅತ್ತೆ, ಪ್ಲೀಸ್ ಜೀವ, ನಾನು ಹೋಗಿ ಬರ್ತೀನಿ. ಇಲ್ಲ ಪುಟಿ, ಈ ಟೈಮಲ್ಲಿ ನೀನು ಎಲ್ಲೂ ಹೋಗೋ ಹಾಗಿಲ್ಲ. ನೋಡು ಕಂದ, ನಾನು ಹೇಳೋದು ಅರ್ಥ ಮಾಡ್ಕೊ. ನೀನು ಈಗ ಅಮ್ಮ ಆಗ್ತಾ ಇದೆಯಾ. ಈ ಪರಿಸ್ಥಿತಿನಲ್ಲಿ ನೀನು ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಅಲ್ಲ. ನಾಳೆ ದಿವಸ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ನಮ್ದಲ್ವಾ? ನಿಮ್ಮ ಅಣ್ಣ, ನಿಮ್ಮಮ್ಮ ಎಲ್ಲರೂ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ನಿನ್ನನ್ನು ಈ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾವೇ ಹೊಣೆ ಅಲ್ವಾ? ಅದು ಅಲ್ಲದೆ ನಿಮ್ಮ ಮಾವ ಬೇರೆ ಊರಲ್ಲಿಲ್ಲ. ಅವ್ರನ್ನ ಕೇಳಿದೆ ನಾವು ಯಾವ ಡಿಸಿಷನ್ನು ತೊಗೊಳಕ್ಕಾಗಲ್ಲ. ನಿನಗೆ ಸೇಫು ಅಲ್ಲ. ಬೇಡ ಮರಿ, ನೀ ಎಲ್ಲೂ ಹೋಗ್ಬೇಡ. ಹೌದು ಮಹಿ, ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ. ನೀನು ಏನು ಚಾನ್ಸ್ ತಗೋಬೇಡ. ಈ ಟೈಮ್ನಲ್ಲಿ ನೀನು ಎಲ್ಲೂ ಹೋಗೋದು ಬೇಡ. ಮನೇಲಿದ್ದು ಆರಾಮಾಗಿ ರೆಸ್ಟ್ ಮಾಡಿ. ನೋಡು ಪುಟಿ, ಹೇಳಿದ್ದನ್ನ ಅರ್ಥ ಮಾಡ್ಕೊ. ಈ ಟೈಮಲ್ಲಿ ದೇಹದ ಪ್ರಕೃತಿ ತುಂಬ ಸೂಕ್ಷ್ಮವಾಗಿರುತ್ತೆ. ನಾವು ಎಷ್ಟು ಕೇರ್ ತಗೊಂಡ್ರೆ ಅಷ್ಟು ಒಳ್ಳೇದು. ನೋಡು ಕಂದ, ಕೆಲಸನ ಬೇಕಾದ್ರೆ ಆಮೇಲೂ ಮಾಡ್ಬೋದು. ಈಗ ಮೊದಲು ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಅವ್ರ ಹತ್ರ ಇನ್ನೊಂದ್ಸಲಿ ಫೋನಲ್ಲಿ ಮಾತಾಡು. ಅವ್ರು ಆನ್ಲೈನೇ ಮೀಟಿಂಗ್ ಮಾಡ್ಬೋದಾ ಅಂತ ಕೇಳಿ ನೋಡು. ಅವ್ರು ಆಗೋದೇ ಇಲ್ಲ ಅಂದರೆ ಈ ಅಸೈನ್ಮೆಂಟೇ ಬಿಟ್ಬಿಡು.
ಅಸೈನ್ಮೆಂಟ್ ಹೋದ್ರೇನಂತೆ, ನಿನಗೆ ಇನ್ನೂ 100 ಅಸೈನ್ಮೆಂಟ್ ಬರುತ್ತೆ. ಬಿಕಾಸ್ ಯು ಆರ್ ಸೋ ಟ್ಯಾಲೆಂಟೆಡ್. ಏನು ಜೀವ, ಪ್ಲೀಸ್ ಮೈ, ನಾವು ಹೇಳೋದು ಅರ್ಥ ಮಾಡ್ಕೊ. ಸರಿ ಅತ್ತೆ. ಓಹ್, ಹೋಗಮ್ಮ, ರೆಸ್ಟ್ ಮಾಡಿ, ಹೋಗ್ರ. ಈ ಮನೆಯಲ್ಲಿ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು, ಎಲ್ಲದಕ್ಕೂ ಅಪ್ರೂವಲ್ ತಗೋಬೇಕು. ಫ್ರೀಡಮ್ ಅನ್ನೋದೇ ಇಲ್ಲ ಈ ಮನೆಯಲ್ಲಿ. ಏನು ಮಾಡಲಿ ನಾನೀಗ? ನಾನು ಈ ಮಗುನ ಉಳಿಸ್ಕೊಂಡ್ರೆ ಎಲ್ಲನೂ ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾನು ರೆಡಿ ಇಲ್ಲ. ಏನು ಮಾಡಲಿ ನಾನು? ಏನು ಮಾಡಲಿ? ಹಾಯ್, ಹೇಳ್ಪುಟ್ಟಿ. ಅಣ್ಣ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೆಲ್ಪಾ? ಏನು? ಅಣ್ಣ, ಅದು ನನಗೊಂದು ಬಿಗ್ ಇವೆಂಟ್ ಬಂದಿದೆ ಅಣ್ಣ. ನಿನಗೆ ಗೊತ್ತಲ್ಲ ಅಣ್ಣ, ನನ್ನ ಕೆಲಸನ ನಾನು ಎಷ್ಟು ಲವ್ ಮಾಡ್ತೀನಿ, ನನ್ನ ಕೆಲಸದ ವಿಷಯದಲ್ಲಿ ಎಷ್ಟು ಪ್ಯಾಷನೇಟ್ ಅಂತ. ಬಿಸ್ನೆಸ್ಸಲ್ಲಿ ಅಪರ್ಚುನಿಟೀಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಣ್ಣ? ಅಂಥ ಅಪರ್ಚುನಿಟಿ ಸಿಕ್ಕಾಗ ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ನೀನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನಿನ್ಗೆ ಇದು ಅರ್ಥ ಆಗುತ್ತೆ ಅಂತ ನಾನು ನಿನಗೆ ಕಾಲ್ ಮಾಡಿದೆ. ನನ್ನ ಸಿಚುವೇಶನ್ ನಿನ್ಗೆ ಅರ್ಥ ಆಗುತ್ತೆ ಅಲ್ವಾ ಅಣ್ಣ? ನಾನು ಇವೆಂಟ್ ಇದೆ ಅನ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅರೇಂಜ್ ಆಗಿದೆ. ನಾನು ಆ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕಣ್ಣ. ನಾನು ಹೋಗಿ ಬರ್ತೀನಿ. ಅದೆಲ್ಲ ಸರಿ ಪುಟ್ಟೆ, ಬಟ್ ಎಲ್ಲಿಗೆ ಹೋಗ್ತಾ ಇದೀಯಾ? ಚೆನ್ನೈ. ಚೆನ್ನೈಗ? ಈ ಟೈಮಲ್ಲಿ ನೀನು ಅಷ್ಟು ದೂರ ಜರ್ನಿ ಮಾಡಬೇಕಾ ಪುಟ್ಟ? ನನಗೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಬಟ್ ನಾನು ಅಲ್ಲಿಗೆ ಹೋದರೆ ನನ್ನ ಕರಿಯರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬರೀ ಮೀಟಿಂಗ್ ಮಾತ್ರ ಅಲ್ಲ, ಫೇಮಸ್ ಫ್ಯಾಷನ್ ಡಿಸೈನರ್ಸ್ದು ಕಾನ್ಫರೆನ್ಸ್ ಕೂಡ ಇದೆ ಅಣ್ಣ. ನಾನು ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಬಿಗ್ ಇವೆಂಟ್ ಅಣ್ಣ. ಪ್ಲೀಸ್ ಅಣ್ಣ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೋಗಲೇಬೇಕು, ಬೇಡ ಅನ್ಬೇಡ. ಇಲ್ಲ ಪುಟ್ಟ, ನೀನು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದರೂ ಪ್ಲೀಸ್ ಅಣ್ಣ, ನನಗೇನೂ ಪ್ರಾಬ್ಲಮ್ ಆಗಲ್ಲ. ನಾನೇನು ಆರ್ಡಿನರಿ ಜನಗಳ ಥರ ಬಸ್ಸಲ್ಲೋ ಟ್ರೈನಲ್ಲೋ ಹೋಗ್ತಾ ಇಲ್ಲ. ನೀನು ಕೊಡ್ಸಿರೋ ಲಕ್ಷರಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆ ಕಾರಲ್ಲಿ ಹೋದರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಎಷ್ಟು ಸೇಫ್ ಆಗಿರುತ್ತೆ ನಿನಗೆ ಗೊತ್ತಲ್ಲ ಅಣ್ಣ. ಮತ್ತೆ ಯಾಕೆ ಟೆನ್ಷನ್ನು? ಸರಿ ಪುಟ್ಟ, ನೀನು ಹೋಗಿ ಬಾ, ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ. ಬೇಡ ಬೇಡ ಅಣ್ಣ, ನಾನೇ ಎಲ್ಲ ಅರೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆಲ್ಲ ಥ್ಯಾಂಕ್ಸ್ ಆಗ್ಬಿಟ್ಟ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಣ್ಣ, ನಮ್ಮ ಅತ್ತೆ ಕಾಲ್ ಮಾಡಿ ಮಾತಾಡ್ತೀಯಾ? ನನಗೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ಅಣ್ಣ. ಸರಿ, ನಾನು ಮಾತಾಡ್ತೀನಿ ಬಿಟ್ಬಿಟ್ಟ. ಥ್ಯಾಂಕ್ ಯು ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.